ಹಲೋ ನಮಸ್ಕಾರ ಸ್ನೇಹಿತರೆ, ಮಹಾಲಕ್ಷ್ಮಿ ಲಾಗ್ಸ್ ಇನ್ ಕನ್ನಡಗೆ ಸ್ವಾಗತ. ಇವತ್ತು ಚಿಕನ್ ಪಲಾವ್ ಮಾಡೋ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಹೋಗ್ತೀನಿ. 1 kgಯಷ್ಟು ಚಿಕನನ್ನು ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಂಡು 3 ಸಲ ವಾಶ್ ಮಾಡಿ ತೊಳೆದಿಟ್ಕೊಳ್ಳಿ. ಇದಕ್ಕೆ ಅರ್ಧ ಚಮಚದಷ್ಟು ಅಡಿಗೆ ಅರಿಶಿನ, ಅರ್ಧ ಚಮಚದಷ್ಟು ಪುಡಿ ಉಪ್ಪು, ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ, 1.5 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಚಮಚದಷ್ಟು ಧನಿಯಾ ಪುಡಿ, ಹಾಗೆ 2 ಚಮಚದಷ್ಟು ಗಟ್ಟಿ ಮೊಸರು, 1/4 ಚಮಚದಷ್ಟು ನಿಂಬೆ ರಸ, ಹಾಗೆ 1/4 ಚಮಚದಷ್ಟು ಮಸಾಲ ಪುಡಿ, ಚಕ್ಕೆ ಲವಂಗ ಮೆಣಸು ಎಲ್ಲವನ್ನು ಪುಡಿ ಮಾಡಿಕೊಂಡಿರೋಂತಹ ಮಸಾಲ ಪುಡಿ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಏಕೆ ಅಂತಂದರೆ ಪಲಾವ್ ಅಥವಾ ಬಿರಿಯಾನಿ ಮಾಡುವಾಗ ಚಿಕನ್ ಅಥವಾ ಮಟನನ್ನು ಈ ರೀತಿಯಾಗಿ ಎಲ್ಲ ಮಸಾಲ ಪುಡಿಗಳನ್ನು ಹಾಕ್ಕೊಂಡು ನೆನೆಸಿಡೋದ್ರಿಂದ ಚಿಕನ್ನು ರಬ್ಬರ್ ಥರ ಬರೋದಿಲ್ಲ, ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆ ಎಲ್ಲ ಮಸಾಲ ಪದಾರ್ಥಗಳು ಚಿಕನ್ನಿಗೆ ಚೆನ್ನಾಗಿ ಹಿಡ್ಕೊಳುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ 20 ನಿಮಿಷ ನೆನೆಸಿಟ್ಕೊಳ್ಳಿ. ಒಂದು ಮುಚ್ಚಳ ಮುಚ್ಚಿಟ್ಟು ಬಿಟ್ಬಿಡಿ. ಈಗ ನಾನು ರುಬ್ಬೋದಕ್ಕೆ ತೊಗೊಂಡಿದ್ದೀನಿ 1 ಗಡ್ಡೆ ಬೆಳ್ಳುಳ್ಳಿ, 1-2 ಇಂಚಷ್ಟು ಶುಂಠಿ, 1 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, 1 ಗಡ್ಡೆ ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ ತುರಿನ ತೊಗೊಂಡು ರುಬ್ಕೋಬೇಕು. ಒಗ್ಗರಣೆಗೆ 1-2 ಪಲಾವ್ ಎಲೆ, 1 ಚಕ್ರ ಮೊಗ್ಗು, 2 ಮರಾಠಿ ಮೊಗ್ಗು, 2 ಇಂಚು ಚಕ್ಕೆ, 3 ಲವಂಗ ಮತ್ತು ಪುಡಿಗಳು ಇಲ್ಲಿ 2 ಚಮಚ ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಮಸಾಲ ಪುಡಿ, 2 ಚಮಚದಷ್ಟು ಬಿರಿಯಾನಿ ಪುಡಿ, 1 ಚಮಚದಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಚಮಚದಷ್ಟು ಅಡಿಗೆ ಅರಿಶಿನ, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಈರುಳ್ಳಿ 1 ಗಡ್ಡೆ ಮತ್ತು ಟೊಮೆಟೊ, 2 ಹಸಿರುಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ನಾವು ಡೈರೆಕ್ಟಾಗಿ ಆಗೋದು. ಇದು ರುಬ್ಬೋದಕ್ಕೆ ತೊಗೊತಾರಂತಹ ಮಸಾಲ. ಇದನ್ನು ಹಾಕ್ಕೊಂಡು ನಾನು ಈ ರೀತಿಯಾಗಿ ರುಬ್ಕೊಂಡಿದ್ದೀವಿ. ಸ್ವಲ್ಪ ಸಣ್ಣಗೆ ರುಬ್ಕೊಳ್ಳಿ, ದಪ್ಪ ರುಬ್ಬಿಡಿ. ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರನ್ನು ಬಿಸಿಗಿಡಿ. ಇದು ಕಾದ ಮೇಲೆ ಇದಕ್ಕೆ 4-5 ಚಮಚದಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ಳಿ. ನಂತರ ನಾವೇನೆಲ್ಲ ಪಲಾವೆಲ್ಲ ತೊಗೊಂಡಿದ್ವಿ ಇದೆಲ್ಲವನ್ನು ಸಹ ಏಲಕ್ಕಿ, ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಅನಾನಸು, ಬಿರಿಯಾನಿ ಎಲೆ ಎಲ್ಲವನ್ನು ಹಾಕ್ಕೊಳ್ಳಿ. ನಂತರ ಹಸಿರುಮೆಣಸಿನ್ಕಾಯಿ ಹಾಕ್ಕೊಂಡು ನಂತರ ಇದಕ್ಕೆ ಈರುಳ್ಳಿ, 1 ಗಡ್ಡೆ ಈರುಳ್ಳಿ, 1 ಟೊಮೆಟೊವನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ನಂತರ ಇದು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದಮೇಲೆ ಈಗ ನೆನೆಸಿಟ್ಕೊಂಡಿರುವಂತಹ ಚಿಕನನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೆನೆಸಿಟ್ಕೊಂಡಿದ್ದೀವಿ, 20 ನಿಮಿಷ ಆಗಿದೆ ಇದು ನೆಂದುಬಿಟ್ಟು. ಈಗ ಇದನ್ನು ಈ ಕುಕ್ಕರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಈ ಚಿಕನಲ್ಲಿರುವಂತಹ ನೀರಿನಂಶ ಎಲ್ಲ ಬಿಡಬೇಕು. ಅಲ್ಲಿವರೆಗೂ ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. 5-8 ನಿಮಿಷ ಇದು ಫ್ರೈ ಆಗಲಿ, ಆಗ ನೀರಿನಂಶ ಎಲ್ಲ ಬಿಟ್ಟಿರುತ್ತೆ. ಈಗ ನೋಡಿ ನೀರಿನಂಶ ಬಿಡ್ತಾ ಇದೆ. ಈ ಟೈಮಲ್ಲಿ ನಾವು ರುಬ್ಕೊಂಡಿರೋಂತಹ ಮಸಾಲವನ್ನು ಈ ಚಿಕನ್ ಒಳಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ಚಿಕನ್ ಪೀಸಸ್ಸಿಗೆ ಈ ಮಸಾಲೆ ಎಲ್ಲ ಹಿಡಿದಿಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಈಗ ಹಾಕ್ಬಿಟ್ಟು ಮತ್ತೆ ಹಸಿ ವಾಸನೆ ಹೋಗಲಿ ಅನ್ನೋ ಕಾರಣಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಎಲ್ಲ ಪುಡಿಗಳನ್ನು ಸಹ ಮಸಾಲ ಪುಡಿಗಳು, ಖಾರದ ಪುಡಿ, ಧನಿಯಾ ಪುಡಿ, ಬಿರಿಯಾನಿ ಪೌಡರ್, ಮಸಾಲ ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ಕುದಿಯೋಕ್ಕೆ ಬಿಡೋಣ. ಚೆನ್ನಾಗಿ ಬೇಯಲಿ. ಈಗ ಒಂದು ಅರ್ಧ ಭಾಗ ಬೆಂದ ಮೇಲೆ ನಾವು ಇದಕ್ಕೆ ಅಕ್ಕಿನ ಸೇರಿಸ್ಕೋಬೇಕಾಗುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ, ಅರ್ಧ ಬೆಂದಿದೆ. ಈಗ ನಾನು 1.5 ಗ್ಲಾಸಷ್ಟು ಅಕ್ಕಿಯನ್ನು 3 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಈ ಕುಕ್ಕರಲ್ಲಿ ನೀರನ್ನೆಲ್ಲ ತೆಗೆದುಬಿಟ್ಟು ಬರೀ ಅಕ್ಕಿ ಮಾತ್ರನ ಸೇರಿಸ್ಕೋಬೇಕು. ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ 1 ಕುದಿ ಬಂದಮೇಲೆ ನಾವು ನೀರು ಸೇರಿಸ್ಕೋಬೇಕಾಗುತ್ತೆ. ಇಲ್ಲಿ ಅರ್ಧ ಪಾತ್ರೆ ಅಂದರೆ ಅರ್ಧ ಪಾತ್ರೆ ಅಕ್ಕಿಗೆ 3/4 ಪಾತ್ರೆಯಷ್ಟು ನೀರನ್ನು, ಇದೇ ಪಾತ್ರೆಯಲ್ಲಿ 3/4 ಪಾತ್ರೆಯಷ್ಟು ನೀರನ್ನು ಈ ಬಿರಿಯಾನಿಗೆ ಸೇರಿಸ್ಕೋಬೇಕಾಗುತ್ತೆ. ಆಗಲೇ ರುಬ್ಬುವಾಗಲೇ ನಾನು ಸ್ವಲ್ಪ ನೀರು ಸೇರಿಸ್ಕೊಡೋದ್ರಿಂದ ಇಲ್ಲಿ 3/4 ಭಾಗದಷ್ಟು ನೀರು ಮಾತ್ರ ತೊಗೊತಾ ಇದ್ದೀನಿ. ಸ್ವಲ್ಪ 1 ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಂಡು 1/4 ಚಮಚದಷ್ಟು ನಿಂಬೆ ರಸವನ್ನು ಸಹ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕೊತ್ತಂಬರಿ ಇವೆಲ್ಲವನ್ನು ಹಾಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಕುದಿ ಬಂದಮೇಲೆ ನೀವು ಈ ಟೈಮಲ್ಲಿ ಉಪ್ಪು, ಖಾರ, ಹುಳಿ ಎಲ್ಲ ಸರಿ ಇದೆಯಾ ಅಂತ ಒಂದು ಸಲ ನೋಡಿಕೊಂಡು ಕುಕ್ಕರ್ ಲಿಡ್ಡನ್ನು ಮುಚ್ಚಬೇಕಾಗುತ್ತೆ. ಈಗ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1 ಸೀಟಿನ ಹಾಕ್ಸ್ಕೊಳ್ಳೋಣ. ಏಕೆಂದರೆ ಚಿಕನ್ ಆಲ್ರೆಡಿ ಬೆಂದಿದೆ. ಹಾಗಾಗಿ ನೋಡಿ 1 ಸೀಟಿ ಆಯಿತು. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದು ಕುಕ್ಕರ್ ಕೂಲ್ ಆದಮೇಲೆ ತೋರಿಸ್ತೀನಿ.
ನೋಡಿ ಕುಕ್ಕರ್ ಕೂಲಾಗಿದೆ, ಲಿಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಪಲಾವ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಬಿಸಿ ಇರುವಾಗ ಪಲಾವ್ ಅಥವಾ ರೈಸ್ ಬಾತ್ ಯಾವುದೇ ಆಗಿರ್ಬೋದು, ನೀವು ಒಂದೇ ಸಲ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಈ ರೀತಿಯಾಗಿ ನಿಧಾನವಾಗಿ ಸ್ಮೂತಾಗಿಯೇ ಮಿಕ್ಸ್ ಮಾಡಿ, ಏಕೆಂದರೆ ಎಲ್ಲ ಮುದ್ದೆ ಥರ ಆಗಿಬಿಡುತ್ತೆ. ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿದರೆ ಮುದ್ದೆ ಥರ ಆಗಿಬಿಡುತ್ತೆ. ಅದಕ್ಕೆ ನಿಧಾನಕ್ಕೆ ಮಿಕ್ಸ್ ಮಾಡಿ ಈಗ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷ ಬಿಡಿ. ಸ್ವಲ್ಪ ಹರಡ್ಕೊಳ್ಳಿ, ಬಿಸಿಗೆ ಅರಳ್ಕೋಬೇಕು. ನಂತರ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ 5 ನಿಮಿಷ ಆಗಿದೆ, ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿಯಾದ ಚಿಕನ್ ಪಲಾವ್, ರುಚಿಕರವಾದ ಚಿಕನ್ ಪಲಾವು, ತುಂಬ ಕಡಿಮೆ ಸಮಯದಲ್ಲಿ ಹಾಗೆ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮಾಡುವಂತಹ ಒಂದು ಚಿಕನ್ ಪಲಾವ್. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡಿಬಿಟ್ಟು ಹಾಗೆ ಮೊಸರು ಬಜ್ಜಿ ಜೊತೆಗೆ ನಾವು ಇದನ್ನು ಬಳಸ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಸ್ಮೂತಾಗಿ ಬಂದಿದೆ. ಚಿಕನ್ನು ಸಹ ತುಂಬ ಚೆನ್ನಾಗಿ ಬೆಂದಿದೆ. ಇಲ್ಲಿ ಚಿಕನನ್ನು ತೋರಿಸ್ತೀನಿ ನೋಡಿ, ಎಷ್ಟು ಮೆತ್ತಗೆ ಸಾಫ್ಟಾಗಿ ಬೆಂದಿದೆ. ಹಾಗೆ ರೈಸು ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ವಯಸ್ಸಾದವರು ಮತ್ತು ಮಕ್ಕಳುಗಳು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ಚಿಕನ್ ಪಲಾವ್. ತುಂಬ ಸಾಫ್ಟಾಗಿ ಮೆತ್ತಗಿದೆ. ಇದನ್ನು ಮೊಸರು ಬಜ್ಜಿ ಜೊತೆಗೆ ನೀವು ಬಡಿಸ್ಕೋಬೋದು. ಒಂದು ರುಚಿಕರವಾದ ಪಲಾವು, ಅತಿ ಕಡಿಮೆ ಸಮಯದಲ್ಲಿ ಹಾಗೆ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮಾಡುವಂತಹ ಒಂದು ರೆಸಿಪಿ ಇದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.